ಓಕೆ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸೆಕ್ಷನ್ ಸಿ 12 ಮಾರ್ಕ್ಸ್ಗೆ ರೆಗ್ಯುಲರ್ ಆಗಿ ಬಂದೇ ಬರುವಂತ ಕ್ವಶನ್ ಆರ್ಡಿನರಿ ರೆಸಿಡೆಂಟ್, ನಾನ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್. ಓಕೆ, ಸೊ 2025 ಅಲ್ಲಿ ಕೇಳಿದಂತ ಕ್ವಶನ್, Sri Krishna submit the following particular of his income for the year 2023-24. So table, serial number, particular, ordinary resident, not ordinary resident, and last column non-resident. Okay, first point, income from house property in Asan received in Paris rupees 6,50,000. ಇನ್ಕಮ್ ನ ಅರ್ನ್ ಮಾಡ್ತಾ ಇರೋದಲ್ಲಿ ಆಸನ್, ನಥಿಂಗ್ ಬಟ್ ಇಂಡಿಯಾದಲ್ಲಿ ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದಾರೆ, ಬಟ್ ಅಮೌಂಟ್ ನ ರಿಸೀವ್ ಮಾಡ್ಕೋತಾ ಇರೋದಲ್ಲಿ ಪ್ಯಾರಿಸ್ ಅಲ್ಲಿ. ಇಂಡಿಯಾದಲ್ಲಿ ಅರ್ನ್ ಮಾಡಿ ಬೇರೆ ಕಂಟ್ರಿಯಲ್ಲಿ ರಿಸೀವ್ ಮಾಡ್ತಾ ಇದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ಕಂಡೀಷನ್. 6,50,000, 6,50,000, here also same 6,50,000. ಇಂಡಿಯಾದಲ್ಲಿ ಅರ್ನ್ ಮಾಡಿ ಬೇರೆ ದೇಶದಲ್ಲಿ ರಿಸೀವ್ ಮಾಡ್ತಾ ಇದ್ರೆ ಇಟ್ ಈಸ್ ಟ್ಯಾಕ್ಸಬಲ್. ನೆಕ್ಸ್ಟ್, ಸ್ಯಾಲರಿ ಇನ್ಕಮ್ ಫ್ರಮ್ ಆನ್ ಇಂಡಿಯನ್ ಎಂಪ್ಲಾಯರ್. ಸ್ಯಾಲರಿ ಇನ್ಕಮ್ ಬರ್ತಾ ಇದೆ ಇಂಡಿಯನ್ ಎಂಪ್ಲಾಯರ್ಗೆ, ರಿಸೀವ್ಡ್ ಇನ್ ನ್ಯೂಯಾರ್ಕ್ ಫಾರ್ ದಿ 2 months rupees 75,000. ಸೊ ಇಂಡಿಯನ್ ಎಂಪ್ಲಾಯರ್, ಸೊ ಎಲ್ಲಿ ಸ್ಯಾಲರಿನ ರಿಸೀವ್ ಮಾಡ್ಕೋತಾ ಇರೋದು ನ್ಯೂಯಾರ್ಕ್ ಅಲ್ಲಿ. ಎಷ್ಟು ಮಂತ್ ಇಂದು? 2 months. ಸೊ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ 75,000. ಇಲ್ಲಿ 2 monthsಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 75,000 into 2, so 1,50,000. So it is applicable for all columns. Okay, next is income from business in Mumbai. ಸೊ ಮುಂಬೈ ಅನ್ನೋದು ಎಲ್ಲಿದೆ? ಇಂಡಿಯಾದಲ್ಲಿ. ಇನ್ಕಮ್ ಅರ್ನ್ ಮಾಡ್ತಾ ಇರೋದಲ್ಲಿ ಮುಂಬೈ ಅಂಡ್ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಂಡಿಯಾದಲ್ಲೇ ಅರ್ನ್ ಮಾಡಿ ಇಂಡಿಯಾದಲ್ಲೇ ರಿಸೀವ್ ಮಾಡ್ತಾ ಇದ್ದಾರೆ, ಬಟ್ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ, 40% ರೆಮಿಟೆಡ್ ಟು ನೇಪಾಳ್. ರಿಸೀವ್ ಮಾಡ್ಕೊಳ್ತಾ ಇರೋದು ಬ್ಯಾಂಗ್ಳೂರಲ್ಲಿ ರಿಸೀವ್ ಮಾಡ್ಕೊಂಡಾಯ್ದ್ಮೇಲೆ ನೇಪಾಳ್ಗೆ ರೆಮಿಟ್ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಬಟ್ ರಿಸೀವ್ ಮಾಡ್ಕೊಂಡಿರೋದು ಇಂಪಾರ್ಟೆಂಟ್ ಇಲ್ಲಿ. ರಿಸೀವ್ ಮಾಡ್ಕೊಂಡಿರೋದು ಬ್ಯಾಂಗ್ಳೂರಲ್ಲಿ, ಅರ್ನ್ ಆಗಿರೋದು ಕೂಡ ಮುಂಬೈಯಲ್ಲಿ ವಿತ್ ಇನ್ ಇಂಡಿಯಾದಲ್ಲಿ ಆಗಿರೋದ್ರಿಂದ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಫಾರ್ ಆಲ್ ದ ಕಂಡೀಷನ್. ಸೊ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋ ರೆಮಿಟೆನ್ಸ್ನ ಇಗ್ನೋರ್ ಮಾಡಿ. 40% remitted to Nepal, no need to consider. Next is income from business in Hong Kong. ಇನ್ಕಮ್ ಅರ್ನ್ ಮಾಡ್ತಾ ಇರೋದಲ್ಲಿ ಬೇರೆ ದೇಶದಲ್ಲಿ, ಹಾಂಗ್ಕಾಂಗ್, ಅಂಡ್ ದ ಬಿಸ್ನೆಸ್ ಕಂಟ್ರೋಲರ್ ಫ್ರಮ್ ತುಮಕೂರು. ಬಿಸ್ನೆಸ್ನ ಕಂಟ್ರೋಲ್ ಮಾಡ್ತಾ ಇರೋದಲ್ಲಿ ತುಮಕೂರು, ವಿತ್ ಇನ್ ಇಂಡಿಯಾದಲ್ಲಿ. ಆದರೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, 25% ರಿಸೀವ್ಡ್ ಇನ್ ತುಮಕೂರು ಅಂತ. 25% ಮಾತ್ರ ತುಮಕೂರಲ್ಲಿ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಔಟರ್ ಕಾಲಮ್ ಅಮೌಂಟ್ ಕೊಟ್ಟಿರೋದು 15 lakh. ಬೇರೆ ದೇಶದಲ್ಲಿ ಅರ್ನ್ ಮಾಡಿ ಅದ್ರದ್ದು ಕಂಟ್ರೋಲ್ ಇಂಡಿಯಾದಲ್ಲಿ ಕಂಟ್ರೋಲ್ ಆಗಿದ್ರೆ, ಸೊ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಫುಲ್ ಅಮೌಂಟ್ ಫಾರ್ ಆರ್ಡಿನರಿ ರೆಸಿಡೆಂಟ್. ಫುಲ್ ಅಮೌಂಟ್ಗೆ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟು ನಾಟ್ ಆರ್ಡಿನರಿ ರೆಸಿಡೆಂಟ್ಗೂ ಕೂಡ ಸೇಮ್ 15 lakh. ಆದರೆ ನಾನ್ ರೆಸಿಡೆಂಟಿಗೆ ಮಾತ್ರ ಈ ಬ್ರಾಕೆಟ್ ಅಪ್ಲೈ ಆಗುತ್ತೆ. ಬ್ರಾಕೆಟಲ್ಲಿ ಏನು ಕೊಟ್ಟಿರೋದು, 25% ರಿಸೀವ್ಡ್ ಇನ್ ತುಮಕೂರು ಅಂತ ಹೇಳ್ತಾ ಇದ್ದಾರೆ. ಸೊ 15 lakh ಮೇಲೆ 25% ಕ್ಯಾಲ್ಕುಲೇಟ್ ಮಾಡಿದ್ರೆ 15 lakh into 25 divided by 100. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರುವಂಥ ಆನ್ಸರ್ 3,75,000. 3,75,000. ಸೊ ನೀವು ಔಟ್ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಡೈರೆಕ್ಟಾಗಿ ಟೇಬಲಲ್ಲಿ ಅಮೌಂಟ್ ಹಾಕಿ 3,75,000. 25% ರಿಸೀವ್ಡ್ ಇನ್ ತುಮಕೂರು. ಇದು ಕಾಲಮ್ ಮಾತ್ರ ನಾನ್ ರೆಸಿಡೆಂಟ್ಗೆ ಅಪ್ಲೈ ಆಗುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್.
Interest on post office savings bank account in Bangalore rupees 14,500 ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಅಂತ ಬಂದಾಗೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ 3,500ವರೆಗೂ ಎಕ್ಸಾಮ್ಟ್ ಇರುತ್ತೆ. ಎಲ್ಲಿವರೆಗೂ 3,500. ಬಟ್ ಬ್ರಾಕೆಟಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಕೌಂಟ್ ಈಸ್ ಹೆಲ್ಡ್ ಇನ್ ಜಾಯಿಂಟ್ ನೇಮ್ಸ್ ಅಂತ ಹೇಳಿದ್ದಾರೆ. ಸೊ ಸಿಂಗಲ್ ನೇಮ್ ಇದ್ದಿದ್ದರೆ ಸಿಂಗಲ್ ಪರ್ಸನ್ ಆಗಿದ್ದಿದ್ರೆ ಎಷ್ಟುವರೆಗೂ ಎಕ್ಸಾಮ್ಟೆಡ್ 3,500ವರೆಗೂ ಎಕ್ಸಾಮ್ಟೆಡ್. ಬಟ್ ಇಲ್ಲಿ 2 ಮೆಂಬರ್ಸ್ ಇರೋದ್ರಿಂದ 3,500 ಎಷ್ಟಾಗುತ್ತೆ 7,000ವರೆಗೂ ಎಕ್ಸಾಮ್ಟ್ ಇರುತ್ತೆ. 7,000ವರೆಗೂ ಎಕ್ಸಾಮ್ಟ್ ಇರುತ್ತೆ. ಹಾಗಾದರೆ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಮಾತ್ರ ಔಟರ್ ಕಾಲಮ್ ಆಗ್ತಾ ಇದ್ದೀವಿ. ದ ರಿಮೈನಿಂಗ್ ಬ್ಯಾಲೆನ್ಸ್ 7,500. 14,500ಅಲ್ಲಿ 7,000 ಎಕ್ಸಂಪ್ಷನ್, 3,500 ಫಾರ್ ಸಿಂಗಲ್ ಪರ್ಸನ್, ಜಾಯಿಂಟ್ ಅಕೌಂಟ್ ಆಗಿರೋದ್ರಿಂದ ಸೊ 7,000 ಮೈನಸ್ ಆಗಿದ್ರೆ ಇನ್ನು ರಿಮೈನಿಂಗ್ 7,500. 7,500. Okay, let's move on to next slide. Okay, next up, the question continue. Income from agricultural land in Sri Lanka. Rupees is to 2,05,000. ಅಗ್ರಿಕಲ್ಚರಿಂದ ಇನ್ಕಮ್ ಬರ್ತಾ ಇದೆ. ಎಷ್ಟು ಅಮೌಂಟು 2,05,000 ಬರ್ತಾ ಇದೆ. ಆರ್ಡಿನರಿ ರೆಸಿಡೆಂಟ್ಗೆ ಫುಲ್ಲಿ ಟ್ಯಾಕ್ಸಬಲ್. ಆರ್ಡಿನರಿ ರೆಸಿಡೆಂಟ್ಗೆ ಫುಲ್ಲಿ ಟ್ಯಾಕ್ಸಬಲ್ 2,05,000. ಬಟ್ ಇಲ್ಲ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಓಕೆ 50% ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಬ್ರಾಕೆಟ್ ಕೊಟ್ಟಿಲ್ಲ ಅಂದಿದ್ರೆ 2,05,000 ಎಲ್ಲ ಕಾಲಮ್ಗೂ ಹಾಕ್ಬೋದಾಗಿತ್ತು. ಬಟ್ 50% ರಿಸೀವ್ಡ್ ಇನ್ ಇಂಡಿಯಾ, 50% ರಿಸೀವ್ ಇನ್ ಇಂಡಿಯಾ 2,05,000 ಮೇಲೆ ಹಾಫ್ ಅಮೌಂಟ್ ಅಂದರೆ ಎಷ್ಟಾಗುತ್ತೆ? ಸೊ 1,02,500. 2,05,000 ಇಂಟು 1/2 ಮಾಡಿ ಹಾಫ್ ಮಾಡಿದ್ರೆ ಸೊ 1,02,500. ಹಾಫ್ ಅಮೌಂಟ್ ಮಾತ್ರ ಟ್ಯಾಕ್ಸಬಲ್. ಯಾರ್ಯಾರಿಗೆ? ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್. ನೆಕ್ಸ್ಟ್, ಶೇರ್ ಫ್ರಮ್ HUF rupees 60,000. ಶೇರ್ HUF ಅಂತ ಯಾವಾಗೆ ಬರಲಿ ಸೊ ಇಟ್ ಈಸ್ ಎಕ್ಸಮ್ಟೆಡ್. ದಟ್ಸ್ ವೈ ನಿಲ್. ಅದರ್ವೈಸ್ exempt. Next, royalty received in India for the service rendered in Japan. ಸೊ ಜಪಾನಲ್ಲಿ ಸರ್ವಿಸ್ ಮಾಡಿ ರಾಯಲ್ಟಿ ಅಮೌಂಟನ್ನು ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದೀವಿ. ಬೇರೆ ದೇಶದಲ್ಲಿ ಸರ್ವಿಸ್ ಮಾಡಿ ನಮ್ಮ ದೇಶಕ್ಕೆ ಅಮೌಂಟನ್ನು ರಿಸೀವ್ ಮಾಡ್ತಾ ಇದ್ರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಫಾರ್ ಆಲ್ ದ ಸಿಚುವೇಶನ್. 6 lakhs. Next, dividend from foreign company received in Chennai. ಡಿವಿಡೆಂಟು ಎಲ್ಲಿಯ ಕಂಪನಿದು? ಫಾರಿನ್ ಕಂಪನಿ ಡಿವಿಡೆಂಟು ರಿಸೀವ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಆಗಿರೋದ್ರಿಂದ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಫಾರ್ ಓನ್ಲಿ ಯಾರಿಗೆ? ಆರ್ಡಿನರಿ ರೆಸಿಡೆಂಟ್. ಬಟ್ ನಾಟ್ ಆರ್ಡಿನರಿ ಮತ್ತು ನಾನ್ ರೆಸಿಡೆಂಟ್ಗೆ ಅಪ್ಲೈ ಆಗಲ್ಲ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ SBI State Bank of India ಡೆಪಾಸಿಟೆಡ್ ರಿಸೀವ್ಡ್ ಇನ್ ಭೂತಾನ್ ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ SBI ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ₹7,080. ನೆಕ್ಸ್ಟ್, ಪಾಸ್ ಅನ್ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್. ಈ ಸೆಂಟೆನ್ಸ್ ಯಾವಾಗ ಬಂದರೂ ಡಿಸೈಡ್ ಮಾಡ್ಕೊಳ್ಳಿ. ಪಾಸ್ ಅನ್ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್ ಇಟ್ ಈಸ್ ಆಲ್ವೇಸ್ ನಿಲ್. ಸೊ exempt ಅಂತ ಬರ್ಕೊಳ್ಳಿ ಡ್ಯಾಶ್, ಅದರ್ವೈಸ್ ನಿಲ್ ಎನಿಥಿಂಗ್. ಓಕೆ, HUF ಬಂದರೂ ಎಕ್ಸಮ್ಟೆಡ್. ಪಾಸ್ ಅನ್ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್ ಬಂದರೂ ಕೂಡ ಎಕ್ಸಮ್ಟ್. ಓಕೆ, ಸೊ ಇದನ್ನು ಟೋಟಲ್ ಮಾಡೋಣ. ಓಕೆ, ಫೈನಲಿ total, the first column
45 lakh 49,580. Second column 42 lakh 67,080. And the last column 31 lakh 42,080. ಸೊ 2024 ಅಲ್ಲಿ ಕೇಳಿದಂಥ ಕ್ವಶನ್. Sriram submit the following particular of his income for financial year 2023. The first adjustment, income from house property in Sri Lanka. Income from house property in Sri Lanka rupees 80,000 ಅಂತ ಕೊಟ್ಟಿದ್ದಾರೆ. 80,000 is an applicable for only ಆರ್ಡಿನರಿ ರೆಸಿಡೆಂಟ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ರೆಸ್ಟ್ ಆಫ್ ದ ಕಾಲಮ್ ನೇಲ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ. ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀವಿ ಮುಂಬೈ. ರಿಸೀವ್ಡ್ ಇನ್ ಪಂಜಾಬ್. ಇಂಡಿಯಾದಲ್ಲಿ ಅರ್ನ್ ಮಾಡಿ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಫಾರ್ ಆಲ್ ಕೈಂಡ್ ಆಫ್ ಸಿಚುವೇಶನ್. Okay, next is dividend from domestic company received in Chennai. ಸೊ ಡಿವಿಡೆಂಡ್ನ ರಿಸೀವ್ ಮಾಡ್ತಾ ಇದ್ದೀವಿ. ಡೊಮೆಸ್ಟಿಕ್ ಅಂದರೆ ಇಂಡಿಯನ್ ಕಂಪನಿ, ಇಂಡಿಯಾದಲ್ಲಿ ಇರುವಂಥ ಕಂಪನಿ ಆಗಿರುತ್ತೆ. ಡೊಮೆಸ್ಟಿಕ್ ಕಂಪನಿ ರಿಸೀವ್ಡ್, ಇಂಡಿಯಾದಲ್ಲಿ ಅರ್ನ್ ಮಾಡಿ ಇಂಡಿಯಾದಲ್ಲೇ ರಿಸೀವ್ ಮಾಡ್ತಾ ಇರೋದ್ರಿಂದ ಇಟ್ ಈಸ್ ಟ್ಯಾಕ್ಸಬಲ್. 10,000. Okay, next is share of income received from HUF. Okay, share of income received from HUF 14. HUF ಅಂತ ಬಂದಾಗೆಲ್ಲ ಸೊ exempted. ಸೊ ನಿಲ್. ಸೊ ಅಮೌಂಟನ್ನು ಮೆನ್ಷನ್ ಮಾಡೋ ನೆಸೆಸಿಟಿ ಇಲ್ಲ. ಯಾವುದಕ್ಕೆ HUF ಅಂತ ಬಂದಾಗ ಮತ್ತು ಪಾಸ್ಟ್ ಅನ್ಟ್ಯಾಕ್ಸಡ್ ಅಂತ ಬಂದಾಗ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಅರ್ನ್ಡ್ ಇನ್ ನೇಪಾಳ್ ಅಂತ ಹೇಳ್ತಾ ಇದ್ದಾರೆ. ಸೊ ನೇಪಾಳಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಬಂದಿದೆ ಎಷ್ಟು? 25,000. ಸೊ ಈಗ ನೇಪಾಳ್ ಅನ್ನೋದು ನಮ್ಮ ದೇಶ ಅಲ್ಲ. ಸೊ ದಟ್ಸ್ ವೈ it is applicable for ordinary. So ಇದಕ್ಕೆ nil. Okay, next is profit from business in UK controlled from India. UK ಅಲ್ಲಿ ಪ್ರಾಫಿಟ್ನ ಅರ್ನ್ ಮಾಡ್ತಾ ಇದ್ದಾರೆ, ಬಟ್ ಕಂಟ್ರೋಲ್ ಎಲ್ಲಿದೆ? ಇಂಡಿಯಾದಲ್ಲಿ ಇರೋದ್ರಿಂದ ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ದ 2 ಕಾಲಮ್ಸ್. The last column will be nil. Next, pass untaxed. ಇದು ರಿಪೀಟ್ ಆಗ್ತಾ ಇರುವ ಪಾಯಿಂಟು. ಪಾಸ್ untaxed ಅಂತ ಬಂದಾಗೆಲ್ಲ exempt. Next, interest on deposit with SBI. ಸೊ SBI ಡೆಪಾಸಿಟ್ ಮಾಡಿದಾಗ ಇಂಟ್ರೆಸ್ಟ್ ಏನಾರು ರಿಸೀವ್ ಮಾಡ್ತಾ ಇದ್ರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. Okay, most of the question repeated point ಇರುತ್ತೆ. So next is royalty received in India for service rendered in Japan. ಸೊ ರಾಯಲ್ಟಿನ ರಿಸೀವ್ ಮಾಡ್ತಾ ಇರೋದಲ್ಲಿ ಇಂಡಿಯಾದಲ್ಲಿ, ಸರ್ವಿಸ್ ಕೊಟ್ಟಿರೋದಲ್ಲಿ ಜಪಾನಲ್ಲಿ. ಸೊ ಬೇರೆ ದೇಶದಲ್ಲಿ ಸರ್ವಿಸ್ ಕೊಟ್ಟು ಅಮೌಂಟನ್ನು ರಿಸೀವ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಆಗ್ತಾ ಇರೋದ್ರಿಂದ ಇಟ್ ಈಸ್ ಟ್ಯಾಕ್ಸಬಲ್ for all. Next, interest on post office account in Assam rupees 2,000. So interest on post office ಅಂತ ಬಂದಾಗೆಲ್ಲ ನೆನಪಿಕೊಳ್ಳಿ 3,500 ವರೆಗೂ ಎಕ್ಸೆಂಪ್ಟ್ ಇರುತ್ತೆ. ಬಟ್ ಇಲ್ಲಿ ಕೊಡ್ತಾ ಇರೋ ಅಮೌಂಟ್ ಎಷ್ಟು? 2,000 ಆಗಿರೋದ್ರಿಂದ 3,500ಗಿಂತ ಕಡಿಮೆ ಇದೆ. ದಟ್ಸ್ ವೈ
nil, nil, nil. Next, profit on sale of plant in Nepal. ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ದಾರೆ, ಪ್ಲ್ಯಾಂಟನ್ನು ಸೇಲ್ ಮಾಡ್ತಾ ಇರೋದೆಲ್ಲಿ ನೇಪಾಳ್. ಸೊ ಬೇರೆ ಕಂಟ್ರಿ ಆಗಿರೋದ್ರಿಂದ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಓನ್ಲಿ ಆರ್ಡಿನರಿ ರೆಸಿಡೆಂಟ್. ಸೊ ಬೇರೆಯವ್ರಿಗೆ ನಿಲ್. Okay, total of this column 12,50,000. Once you check it out, 3,45,000, and the last column 2,85,000. Okay, let's move on to 2023 question paper section C. From the following particular of Mr. Govind, compute gross total income for the assessment year 2022-23. So columns ordinary resident, not ordinary resident, non-resident. Okay, let's move on to the first point. Received rupees 20,000 in India which occurred in England. ಸೊ ರಿಸೀವ್ ಆಗ್ತಾ ಇರೋದಲ್ಲಿ ಇಂಡಿಯಾದಲ್ಲಿ, ಅರ್ನ್ ಮಾಡಿದಲ್ಲಿ ಇಂಗ್ಲೆಂಡಲ್ಲಿ, ಬಟ್ ರಿಸೀವ್ ಆಗ್ತಾ ಇರೋದು ಇಂಡಿಯಾದಲ್ಲಿ ಆಗ್ತಾ ಇರೋದ್ರಿಂದ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ಕೈಂಡ್ ಆಫ್ ಸಿಚುವೇಶನ್. 20,000. Next, rupees 10,000 earned in India but received in England. ಅರ್ನ್ ಮಾಡ್ತಾ ಇರೋದೆಲ್ಲಿ ಇಂಡಿಯಾದಲ್ಲಿ, ರಿಸೀವ್ ಆಗ್ತಾ ಇರೋದೆಲ್ಲಿ ಇಂಗ್ಲೆಂಡಲ್ಲಿ. ಅರ್ನ್ ಇಂಡಿಯಾದಲ್ಲಿ ಮಾಡಿ ಬೇರೆ ದೇಶದಲ್ಲಿ ರಿಸೀವ್ ಮಾಡಿದ್ರು ಕೂಡ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. 10,000. Okay, next point. Rupees 50,000 were earned and received in Africa. ಅರ್ನ್ ಮಾಡ್ತಾ ಇರೋದು ಆಫ್ರಿಕಾದಲ್ಲೇ, ರಿಸೀವ್ ಮಾಡ್ತಾ ಇರೋದು ಆಫ್ರಿಕಾದಲ್ಲೇ, ಬಟ್ ಬ್ರಾಟ್ ಟು ಇಂಡಿಯಾ. ಆ ಅಮೌಂಟನ್ನ ಎಲ್ಲಿಗೆ ತಗೊಂಡ್ಬರ್ತಾ ಇದ್ದಾರೆ ಅವರು? ಇಂಡಿಯಾಗೆ ತಗೊಂಡ್ಬರ್ತಾ ಇದ್ದಾರೆ. ಸೊ ಇಂಡಿಯಾಗೆ ತಗೊಂಡ್ಬರ್ತಾ ಇರೋದ್ರಿಂದ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಓನ್ಲಿ ಆರ್ಡಿನರಿ ರೆಸಿಡೆಂಟ್. ಆರ್ಡಿನರಿ ರೆಸಿಡೆಂಟ್ಗೆ ಮಾತ್ರ ಟ್ಯಾಕ್ಸ್ ಆಗುತ್ತೆ, ನಾಟ್ ಆರ್ಡಿನರಿಗೆ ನಿಲ್, ನಾನ್ ರೆಸಿಡೆಂಟ್ಗೂ ನಿಲ್. ಏಕೆಂದ್ರೆ ಅರ್ನ್ ಮಾಡ್ತಾ ಇರೋದು ಆಫ್ರಿಕಾದಲ್ಲಿ, ರಿಸೀವ್ ಮಾಡ್ತಾ ಇರೋದು ಆಫ್ರಿಕಾದಲ್ಲಿ, ಅದರ ಅಮೌಂಟನ್ನ ತಗೊಂಡ್ ಬರ್ತಾ ಇರೋದಲ್ಲಿಗೆ ಇಂಡಿಯಾದಲ್ಲಾಗಿರೋದ್ರಿಂದ ಆರ್ಡಿನರಿ ರೆಸಿಡೆಂಟ್ಗೆ ಮಾತ್ರ ಆಗಿರುತ್ತೆ. Okay, next is rupees 10,000 were earned and received in Japan. Okay, last point ಗೆ ಸಿಮಿಲರ್ ಆಗಿದೆ. ಅರ್ನ್ ಮಾಡ್ತಾ ಇರೋದು and receive ಮಾಡ್ತಾ ಇರೋದು ಜಪಾನ್, from the business which is controlled and managed by Japan. ಕಂಟ್ರೋಲ್ ಮತ್ತು ಮ್ಯಾನೇಜ್ಡ್ ಜಪಾನೇ ಆಗಿರೋದ್ರಿಂದ ಸೊ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಓನ್ಲಿ ಆರ್ಡಿನರಿ ರೆಸಿಡೆಂಟ್. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. rupees 16,000 were untaxed foreign income. ಸೊ ಅನ್ಟ್ಯಾಕ್ಸಡ್ ಫಾರಿನ್ ಇನ್ಕಮ್ ಬಂದಾಗೆಲ್ಲ ಡಿಸೈಡ್ ಮಾಡ್ಕೊಳ್ಳಿ. ಸೊ ನಿಲ್, ನಿಲ್, ನಿಲ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್, ಬ್ಯಾಂಗ್ಳೂರ್ rupees 12,000. SBI ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದೀರಾ, ಅದಕ್ಕೆ ಇಂಟ್ರೆಸ್ಟ್ ನ ರಿಸೀವ್ ಮಾಡ್ತಾ ಇದ್ರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. Fully taxable. Next, income from agriculture in Africa received in India rupees 10,000. ಸೊ ಅಗ್ರಿಕಲ್ಚರ್ ಇನ್ಕಮ್ ಬರ್ತಾ ಇರೋದಲ್ಲಿ ಆಫ್ರಿಕಾದಲ್ಲಿ, ರಿಸೀವ್ ಮಾಡ್ತಾ ಇರೋದಲ್ಲಿ ಇಂಡಿಯಾದಲ್ಲಿ. ಸೊ ಅದಕ್ಕೋಸ್ಕರ ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಓನ್ಲಿ ಆರ್ಡಿನರಿ ರೆಸಿಡೆಂಟ್. ಸೊ ರಿಮೈನಿಂಗ್ ನಿಲ್, ನಿಲ್. ನೆಕ್ಸ್ಟ್, ಡಿವಿಡೆಂಟ್ ರಿಸೀವ್ಡ್ ಇನ್ UK ಫ್ರಮ್ ಆನ್ ಅಮೇರಿಕನ್ ಕಂಪನಿ rupees 10,000 ಅಂತ ಹೇಳ್ತಾ ಇದ್ದಾರೆ. ಓಕೆ, ಡಿವಿಡೆಂಟ್ ರಿಸೀವ್ ಮಾಡ್ತಾ ಇರೋದಲ್ಲಿ UK,
It is based on American company. ಸೊ ರುಪೀಸ್ ಎಷ್ಟು 10,000 ಡಿವಿಡೆಂಟ್ ಅಮೌಂಟ್ ನ ಅಮೆರಿಕಾದಲ್ಲಿ ರಿಸೀವ್ ಮಾಡ್ತಾ ಇರೋದ್ರಿಂದ ಇಟ್ ಇಸ್ ಟ್ಯಾಕ್ಸಬಲ್ ಫಾರ್ ಓನ್ಲಿ ಆರ್ಡಿನರಿ ರೆಸಿಡೆಂಟ್, ದ ರೆಸ್ಟ್ ಆಫ್ ದಿ ಪರ್ಸನ್ ನೇಲ್. Okay, let's move on to the next slide. Next, salary income for 3 months for working in Indian Embassy's office in Australia and salary received there rupees 72,000 ಅಂತ ಹೇಳ್ತಾ ಇದ್ದಾರೆ. ಸ್ಯಾಲ್ರಿ ಇನ್ಕಮ್ನ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಆಸ್ಟ್ರೇಲಿಯಾದಲ್ಲಿ, ಬಟ್ ಇಂಡಿಯನ್ ಎಂಬಾಸಿಸ್ ಆಫೀಸ್ ಆಗಿರೋದ್ರಿಂದ ಸೊ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್. ಇಂಡಿಯನ್ ಎಂಬಾಸಿಸ್ ಆಫೀಸ್ ಆಗಿರೋದ್ರಿಂದ ಇಟ್ ಈಸ್ ಟ್ಯಾಕ್ಸಬಲ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಮುಂಬೈ rupees 1 lakh. ಇನ್ಕಮ್ ಅರ್ನ್ ಮಾಡ್ತಾ ಇದ್ದಾರೆ ಹೌಸ್ ಪ್ರಾಪರ್ಟಿಯಿಂದ ಮುಂಬೈಯಲ್ಲಿದೆ. ಸೊ ಇಂಡಿಯಾದಲ್ಲೇ ಇರೋದ್ರಿಂದ ಸೊ ಅರ್ನಡ್ ಅಂಡ್ ರಿಸೀವ್ಡ್ ಇನ್ ಇಂಡಿಯಾ ಓನ್ಲಿ, ಅದಕ್ಕೋಸ್ಕರ ಇಟ್ ಈಸ್ ಟ್ಯಾಕ್ಸಬಲ್. 1 lakh, 1 lakh, 1 lakh. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ರುಪೀಸ್ ಎಷ್ಟು ಹೇಳಿದ್ದಾರೆ, 1,000 rupees ಇದೆ. ಪೋಸ್ಟ್ ಆಫೀಸ್ ಅಂತ ಬಂದಾಗೆಲ್ಲ ಕೀಪ್ ಇಟ್ ರಿಮೆಂಬರ್ 3,500 ವರೆಗೂ ಎಕ್ಸಾಮ್ಟ್ ಇದೆ. ಬಟ್ ಇಲ್ಲಿ ಕೊಡ್ತಾ ಇರೋ ಅಮೌಂಟ್ 1,000 ಆಗಿರೋದ್ರಿಂದ ಇಟ್ ಈಸ್ ಎಕ್ಸಾಮ್ಟೆಡ್. ನೆಕ್ಸ್ಟ್, ಪೆನ್ಷನ್ ಇನ್ಕಮ್ ಫ್ರಮ್ ಬೆಲ್ಜಿಯಂ. Pension income from Belgium for service rendered in India, which is limited company, rupees 20,000. Pension income from Belgium, ಸರ್ವಿಸ್ ರೆಂಡರ್ ಆಗ್ತಾ ಇರೋದ್ರಲ್ಲಿ ಇಂಡಿಯನ್ ಕಂಪನಿ ಆಗಿರೋದ್ರಿಂದ ಇಟ್ ಈಸ್ ಟ್ಯಾಕ್ಸಬಲ್. It is taxable. Okay, next move on to the next adjustment and also last adjustment. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಲಡ್ ರಿಲೇಟಿವ್ ಇಂದ ರಿಸೀವ್ ಮಾಡ್ತಾ ಇದ್ರೆ ಸೊ ಇಟ್ ಈಸ್ ಎಕ್ಸಾಮ್ಟೆಡ್. ಸೊ ಇಷ್ಟು ಕಾಲಮ್ನ ಟೋಟಲ್ ಮಾಡಿದಾಗ ದ ಫಸ್ಟ್ ಕಾಲಮ್ 3,14,000, the second column 2,34,000, then last column also 2,34,000. So once you check it out, this is a 2023 question paper section C for 12 marks. Thank you.